ಸಿಂಹ ರಾಶಿ 2026 ಜುಲೈನಿಂದ ಡಿಸೆಂಬರ್ ವರೆಗಿನ ಮಹಾಭವಿಷ್ಯ. ನಮಸ್ಕಾರ ಸಿಂಹ ರಾಶಿಯ ನನ್ನೆಲ್ಲ ಆತ್ಮೀಯ ಬಂಧುಗಳೇ, ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ನಾವು ಈಗಾಗಲೇ 2026 ರ ಅರ್ಧ ವರ್ಷವನ್ನು ಯಶಸ್ವಿಯಾಗಿ ದಾಟಿದ್ದೇವೆ. ಈಗ ನಮ್ಮ ಮುಂದೆ ಇರುವುದು ವರ್ಷದ ಅತ್ಯಂತ ನಿರ್ಣಾಯಕ 6 ತಿಂಗಳುಗಳು. ಸಿಂಹ ರಾಶಿ ಎಂದರೆ ಅದು ಸೂರ್ಯನ ರಾಶಿ, ಕಾಡಿನ ರಾಜನಂತೆ ಸದಾ ಗರ್ಜಿಸುವ, ನಾಯಕತ್ವ ವಹಿಸುವ ರಾಶಿ. ಆದರೆ ಕಳೆದ ಕೆಲವು ತಿಂಗಳುಗಳಿಂದ ಆ ರಾಜನ ಗರ್ಜನೆ ಸ್ವಲ್ಪ ಕಡಿಮೆಯಾಗಿದೆ. ನೀವು ಎಷ್ಟೇ ಕಷ್ಟಪಟ್ಟರೂ ಅಂದುಕೊಂಡ ಯಶಸ್ಸು ಕೈತಪ್ಪಿ ಹೋಗುತ್ತಿದೆಯೇ? ಹಾಗಿದ್ದರೆ ಈ ವಿಡಿಯೋ ನಿಮಗಾಗಿ. ಈ ವಿಶೇಷ ಚರ್ಚೆಯಲ್ಲಿ ನಾವು ಸಿಂಹ ರಾಶಿಯವರ ವೃತ್ತಿ, ಹಣಕಾಸು, ಕುಟುಂಬ ಮತ್ತು ಆರೋಗ್ಯದ ಮೇಲೆ ಗ್ರಹಗಳು ಬೀರುವ ಪ್ರಭಾವದ ಬಗ್ಗೆ ಅತಿ ಆಳವಾಗಿ ವಿಶ್ಲೇಷಣೆ ಮಾಡೋಣ. 2026 ರ ಜುಲೈನಿಂದ ಡಿಸೆಂಬರ್ವರೆಗೆ ನಿಮ್ಮ ಜೀವನದಲ್ಲಿ ಎಂತಹ ಕ್ರಾಂತಿಕಾರಿ ಬದಲಾವಣೆಗಳು ಬರಲಿವೆ ಎಂಬ ಸತ್ಯದರ್ಶನ ಇಲ್ಲಿದೆ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. 2026 ರ ದ್ವಿತೀಯಾರ್ಧದ ಪ್ರಮುಖ ಗ್ರಹಗತಿಗಳ ಬದಲಾವಣೆಗಳ ಬಂಧುಗಳೇ, ಈ 6 ತಿಂಗಳಲ್ಲಿ ನಡೆಯುವ ಗ್ರಹಗಳ ಬದಲಾವಣೆಗಳು ನಿಮ್ಮ ಜೀವನದ ಅಡಿಪಾಯವನ್ನೇ ಬದಲಿಸಬಲ್ಲವು. ಉಚ್ಚ ಗುರು ಬೃಹಸ್ಪತಿ ಜೂನ್ 2 ರಿಂದಲೇ ಗುರುವು ಕರ್ಕ ರಾಶಿಯಲ್ಲಿ, ಅಂದರೆ ನಿಮ್ಮ ರಾಶಿಯಿಂದ 12ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾನೆ. ಇದು ಅಕ್ಟೋಬರ್ 31 ರವರೆಗೆ ಮುಂದುವರಿಯುತ್ತದೆ. ಶನಿ ದೇವರ ವಕ್ರ ಚಲನೆ. ನಿಮ್ಮ ರಾಶಿಯ 7ನೇ ಮತ್ತು 8ನೇ ಮನೆಯ ಅಧಿಪತಿಯಾದ ಶನಿಯು ಜುಲೈ 27 ರಿಂದ ಡಿಸೆಂಬರ್ 11 ರವರೆಗೆ ವಕ್ರಿಯಾಗಲಿದ್ದಾನೆ. ಇದು ಸಿಂಹ ರಾಶಿಯವರಿಗೆ ಅತ್ಯಂತ ಎಚ್ಚರಿಕೆಯ ಕಾಲ. ಗುರುಕೇತು ಯುತಿ. ಅಕ್ಟೋಬರ್ 31 ರಿಂದ ಡಿಸೆಂಬರ್ 5 ರವರೆಗೆ ಗುರುವು ನಿಮ್ಮ ರಾಶಿಗೆ ಲಗ್ನಕ್ಕೆ ಪ್ರವೇಶಿಸಿ ಅಲ್ಲಿರುವ ಕೇತುವಿನೊಂದಿಗೆ ಯುತಿ ಸಾಧಿಸಲಿದ್ದಾನೆ. ಇದು ಜ್ಞಾನದ 2 ಮಹಾಸಾಗರಗಳು ಒಂದಾದಂತೆ. ರಾಹು ಕೇತು ಸಂಚಾರ. ಡಿಸೆಂಬರ್ 5 ರಂದು ರಾಹು ಮಕರ ರಾಶಿಗೂ ಮತ್ತು ಕೇತು ಕರ್ಕ ರಾಶಿಗೂ ಬದಲಾಗಲಿದ್ದಾರೆ. ಈ ಎಲ್ಲಾ ಬದಲಾವಣೆಗಳು ಸಿಂಹ ರಾಶಿಯ ರಾಜಯೋಗವನ್ನು ಹೇಗೆ ಪ್ರಭಾವಿಸುತ್ತವೆ ಎಂದು ನೋಡೋಣ. ವೃತ್ತಿ ಮತ್ತು ಉದ್ಯೋಗ ಜೀವನ, ಸವಾಲು ಮತ್ತು ಅವಕಾಶ. ವೀಕ್ಷಕರೇ, ನೌಕರಿ ಮಾಡುವವರಿಗೆ ಈ ಸಮಯ ಸ್ವಲ್ಪ ಮಿಶ್ರಫಲ ನೀಡಲಿದೆ. ಗುರುವು ನಿಮ್ಮ 12ನೇ ಮನೆಯಲ್ಲಿ ಉಚ್ಚನಾಗಿದ್ದಾನೆ. ಇದು ವಿದೇಶಿ ಕಂಪನಿಗಳಲ್ಲಿ ಕೆಲಸ ಮಾಡುವವರಿಗೆ ಅಥವಾ ವಿದೇಶಕ್ಕೆ ಹೋಗಲು ಬಯಸುವವರಿಗೆ ಶುಭ ಕಾಲ. ಶನಿಯ ಪ್ರಭಾವ. ಶನಿಯ ವಕ್ರ ಚಲನೆಯು ನಿಮ್ಮ ಕೆಲಸದ ಸ್ಥಳದಲ್ಲಿ ಹಳೆಯ ಬಾಕಿ ಉಳಿದಿರುವ ಜವಾಬ್ದಾರಿಗಳನ್ನು ನಿಮ್ಮ ಮುಂದೆ ತರುತ್ತದೆ. ನಿಮ್ಮ ಮೇಲಧಿಕಾರಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ಅಕ್ಟೋಬರ್ ನಂತರದ ಬದಲಾವಣೆ. ಅಕ್ಟೋಬರ್ 31 ರಂದು ಗುರು ನಿಮ್ಮ ರಾಶಿಗೆ ಬಂದಾಗ ನಿಮ್ಮ ಆತ್ಮವಿಶ್ವಾಸ ಮತ್ತು ಪ್ರಭಾವ ಹೆಚ್ಚಾಗುತ್ತದೆ. ನಿಮ್ಮ ನೆಟ್ವರ್ಕಿಂಗ್ ಬಲಗೊಳ್ಳುತ್ತದೆ ಮತ್ತು ನಿಮ್ಮ ಕಠಿಣ ಶ್ರಮಕ್ಕೆ ಮೆಚ್ಚುಗೆ ಸಿಗಲು ಆರಂಭವಾಗುತ್ತದೆ. ಕೆಲಸ ಬದಲಾಯಿಸುವ ಆಲೋಚನೆ ಇದ್ದರೆ ಜುಲೈ ತಿಂಗಳು ಬಹಳ ಸೂಕ್ತ. ವ್ಯಾಪಾರ ಮತ್ತು ವ್ಯವಹಾರದ ರಹಸ್ಯಗಳು. ವೀಕ್ಷಕರೇ, ವ್ಯಾಪಾರಸ್ಥರಿಗೆ ಈ 6 ತಿಂಗಳುಗಳು ಲಾಭದಾಯಕವಾಗಿದ್ದರೂ ಜಾಗರೂಕತೆ ಅತ್ಯಗತ್ಯ. ನಿರ್ವಹಣೆ. ಜುಲೈ ತಿಂಗಳಿನಿಂದ ನಿಮ್ಮ ವ್ಯವಹಾರದಲ್ಲಿ ಒಂದು ರೀತಿಯ ಶಿಸ್ತು ಬರಲಿದೆ. ಮ್ಯಾನುಫ್ಯಾಕ್ಚರಿಂಗ್ ಕ್ಷೇತ್ರದಲ್ಲಿ ಇರುವವರಿಗೆ ಸ್ಥಗಿತಗೊಂಡಿದ್ದ ಕೆಲಸಗಳು ಮತ್ತೆ ಚುರುಕುಗೊಳ್ಳಲಿವೆ. ವಿಸ್ತರಣೆ. ಅಕ್ಟೋಬರ್ ನಂತರ ಗುರುವು ಲಗ್ನಕ್ಕೆ ಬರುವುದರಿಂದ ನಿಮ್ಮ ವ್ಯಾಪಾರದ ವಿಸ್ತರಣೆಗೆ ಹೊಸ ದಾರಿಗಳು ಕಾಣಲಿವೆ. ಎಚ್ಚರಿಕೆ. ರಾಹು 7ನೇ ಮನೆಯಲ್ಲಿ ಇರುವುದರಿಂದ ಪಾಲುದಾರಿಕೆ ವ್ಯವಹಾರದಲ್ಲಿ ಯಾರನ್ನೂ ಕುರುಡಾಗಿ ನಂಬಬೇಡಿ. ಪ್ರತಿ ನಿರ್ಧಾರವನ್ನು ತರ್ಕಬದ್ಧವಾಗಿ ತೆಗೆದುಕೊಳ್ಳಿ. ಆರ್ಥಿಕ ಸ್ಥಿತಿ ಮತ್ತು ಹಣದ ಹರಿವು. ವೀಕ್ಷಕರೇ, ಆರ್ಥಿಕವಾಗಿ ನೀವು ಈ ಬಾರಿ ಸುರಕ್ಷಿತವಾಗಿರುತ್ತೀರಿ. ಬೋನಸ್ ಮತ್ತು ಲಾಭ. ಉಚ್ಚ ಗುರುವಿನ ಕೃಪೆಯಿಂದ ವೇತನ ಹೆಚ್ಚಳ ಅಥವಾ ಬೋನಸ್ ಸಿಗುವ ಯೋಗವಿದೆ. ಹೂಡಿಕೆ. ನವೆಂಬರ್ ತಿಂಗಳು ಹೂಡಿಕೆಗೆ ಅತ್ಯುತ್ತಮ. ಗೋಲ್ಡ್, ಮ್ಯೂಚುವಲ್ ಫಂಡ್ ಅಥವಾ ಸ್ಟಾಕ್ ಮಾರ್ಕೆಟ್ನಲ್ಲಿ ಲಾಭ ಕಾಣಬಹುದು. ಖರ್ಚು. 12ನೇ ಮನೆಯಲ್ಲಿ ಗುರು ಇರುವುದರಿಂದ ಧಾರ್ಮಿಕ ಕಾರ್ಯಗಳಿಗೆ ಅಥವಾ ವೈದ್ಯಕೀಯ ಉದ್ದೇಶಗಳಿಗೆ ಹಣ ಖರ್ಚಾಗಬಹುದು. ಮಿತವ್ಯಯದ ಕಡೆ ಗಮನವಿರಲಿ. ಆಸ್ತಿ ಮತ್ತು ಪಿತ್ರಾರ್ಜಿತ ಹಕ್ಕುಗಳು. ವೀಕ್ಷಕರೇ, ಬಹಳ ದಿನಗಳಿಂದ ನಿಂತು ಹೋಗಿದ್ದ ಆಸ್ತಿ ವ್ಯವಹಾರಗಳು ಜುಲೈ ನಂತರ ವೇಗ ಪಡೆಯಲಿವೆ. ಪ್ರಾಪರ್ಟಿ ಖರೀದಿ. ಹೊಸ ಮನೆ ಅಥವಾ ಜಾಗ ಖರೀದಿಸಲು ಜುಲೈ ಉತ್ತಮ ಸಮಯ. ವಿವಾದಗಳು. ಪಿತ್ರಾರ್ಜಿತ ಆಸ್ತಿಗಾಗಿ ವಿವಾದಗಳಿದ್ದರೆ ಅವುಗಳನ್ನು ಬಗೆಹರಿಸಲು ಈ ಅವಧಿ ಪೂರಕವಾಗಿದೆ. ಆದರೆ ಭೂಮಿ ಸಂಬಂಧಿತ ವ್ಯವಹಾರಗಳಲ್ಲಿ ಎಚ್ಚರಿಕೆಯಿಂದ ಹಣ ಹೂಡಿಕೆ ಮಾಡಿ. ಕುಟುಂಬ ಮತ್ತು ಪ್ರೇಮ ಜೀವನ. ವೀಕ್ಷಕರೇ, ಸಿಂಹ ರಾಶಿಯವರ ಕುಟುಂಬದಲ್ಲಿ ಈ 6 ತಿಂಗಳು ಶಾಂತಿ ನೆಲೆಸಲಿದೆ. ವೈವಾಹಿಕ ಜೀವನ. ಅಕ್ಟೋಬರ್ ನಂತರ ಪತಿ ಪತ್ನಿಯ ನಡುವೆ ಪ್ರೀತಿ ಮತ್ತು ಗೌರವ ಹೆಚ್ಚಾಗುತ್ತದೆ. ಇಬ್ಬರೂ ಸೇರಿ ಧಾರ್ಮಿಕ ಯಾತ್ರೆ ಕೈಗೊಳ್ಳುವ ಸಾಧ್ಯತೆ ಇದೆ. ಸಂತಾನ ಯೋಗ. ಗುರು ಲಗ್ನಕ್ಕೆ ಬಂದಾಗ ಸಂತಾನ ಪ್ರಾಪ್ತಿಗಾಗಿ ಕಾಯುತ್ತಿರುವ ದಂಪತಿಗಳಿಗೆ ಶುಭ ವಾರ್ತೆ ಸಿಗಲಿದೆ. ಪ್ರವಾಸ. ವರ್ಷದ ಕೊನೆಯ ತಿಂಗಳುಗಳಲ್ಲಿ, ಅಂದರೆ ನವೆಂಬರ್ ಡಿಸೆಂಬರ್ನಲ್ಲಿ ಫ್ಯಾಮಿಲಿ ಟ್ರಿಪ್ ಹೋಗುವ ಯೋಗವಿದೆ. ವಿದ್ಯಾರ್ಥಿಗಳ ಭವಿಷ್ಯ ಮತ್ತು ಆರೋಗ್ಯ. ವೀಕ್ಷಕರೇ, ವಿದ್ಯಾರ್ಥಿಗಳಿಗೆ ಈ ಅವಧಿ ಸವಾಲಿನದಾದರೂ ಫಲಪ್ರದವಾಗಿರುತ್ತದೆ. ಶಿಕ್ಷಣ. ಜುಲೈ ನಂತರ ನಿಮ್ಮ ಗಮನಹಾದಿ ತಪ್ಪದಂತೆ ನೋಡಿಕೊಳ್ಳಿ. ಉನ್ನತ ಶಿಕ್ಷಣಕ್ಕೆ ವಿದೇಶಕ್ಕೆ ಹೋಗಲು ಬಯಸುವವರಿಗೆ ಈಗ ದಾರಿ ಸುಗಮವಾಗಲಿದೆ. ಆದಾಗ್ಯೂ ಈ ಅವಧಿಯಲ್ಲಿ ನೀವು ನಿಮ್ಮ ಜವಾಬ್ದಾರಿಯನ್ನು ಅರಿತು ನಡೆಯುವುದು ಹೆಚ್ಚು ಪ್ರಯೋಜನಕಾರಿಯಾಗಿ ಕಂಡುಬರಲಿದೆ. ಆರೋಗ್ಯ. ಅಷ್ಟಮ ಶನಿಯ ಪ್ರಭಾವದಿಂದ ಸ್ವಲ್ಪ ಎಚ್ಚರವಿರಲಿ.
ಮೂಳೆ ಅಥವಾ ನರಗಳ ಸಮಸ್ಯೆ ಬಾಧಿಸಬಹುದು. ನಿತ್ಯವೂ ಪ್ರಾಣಾಯಾಮ ಮತ್ತು ಸೌಮ್ಯ ವ್ಯಾಯಾಮ ಮಾಡಿ. ಇಲ್ಲಿ ನೀವು ಆರೋಗ್ಯದ ಕುರಿತಾಗಿ ಕೊಂಚ ಕಾಳಜಿ ವಹಿಸಿದರೆ ಸಾಕು. ಹೆಚ್ಚು ಬಾಧಿತರಾಗಬೇಕಿಲ್ಲ. ಋತುಮಾನಕ್ಕೆ ಅನುಗುಣವಾಗಿರುವ ಸಮಸ್ಯೆಗಳು ಬಂದರೂ ಹೆಚ್ಚು ತೊಂದರೆ ನೀಡುವುದಿಲ್ಲ. ಪರಿಹಾರಗಳು ಮತ್ತು ದೈವಿಕ ಮಾರ್ಗ. ವೀಕ್ಷಕರೇ, ಗ್ರಹಗಳ ನಕಾರಾತ್ಮಕತೆಯನ್ನು ಹೋಗಲಾಡಿಸಲು ಈ ಸರಳ ಪರಿಹಾರಗಳನ್ನು ಪಾಲಿಸಿ. ಹಿರಿಯರ ಸೇವೆ. ನಿಮ್ಮ ಮನೆಯಲ್ಲಿರುವ ಹಿರಿಯರು ಅಥವಾ ಗುರುಗಳ ಆಶೀರ್ವಾದ ಪಡೆಯಿರಿ. ದಾನ. ಶನಿವಾರದಂದು ಅಶಕ್ತರಿಗೆ ಅಥವಾ ದೃಷ್ಟಿಹೀನರಿಗೆ ಅನ್ನದಾನ ಮಾಡಿ. ಆರಾಧನೆ. ನಿತ್ಯವೂ ಸೂರ್ಯದೇವನಿಗೆ ಅರ್ಘ್ಯ ನೀಡಿ ಮತ್ತು ಹನುಮಾನ್ ಚಾಲೀಸಾ ಪಠಿಸಿ. ಮಹಿಳೆಯರ ಗೌರವ. ಶುಕ್ರನನ್ನು ಬಲಪಡಿಸಲು ಮಹಿಳೆಯರನ್ನು ಗೌರವಿಸಿ ಮತ್ತು ಸುಗಂಧ ದ್ರವ್ಯವನ್ನ ಬಳಸಿ. ಸಿಂಹ ರಾಶಿಯವರೇ, 2026ರ ಈ ಕೊನೆಯ 6 ತಿಂಗಳುಗಳು ನಿಮ್ಮನ್ನು ಶಕ್ತಿಯುತವಾಗಿ ರೂಪಿಸಲು ಬಂದಿವೆ. ಬದಲಾವಣೆಗಳನ್ನು ಸಕಾರಾತ್ಮಕವಾಗಿ ಸ್ವೀಕರಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕಾಮೆಂಟ್ನಲ್ಲಿ ಹರ ಹರ ಮಹಾದೇವ ಎಂದು ಬರೆಯಲು ಮರೆಯಬೇಡಿ. ಧನ್ಯವಾದಗಳು.